ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಅಂತೂ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ವಿಡಿಯೋವನ್ನು ಮುಗಿಸ್ತೀನಿ. ಜಾಸ್ತಿ ಟೈಮ್ ಆದರೆ ತೆಗೆದುಕೊಳ್ಳಲ್ಲ. ಇದು ಗುಡ್ ಟು ನೋ ಇನ್ಫಾರ್ಮೇಷನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರು ಕೂಡ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕೆ ನಮಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ಪ್ರೋತ್ಸಾಹ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಈ ಕುರಿತು ಆಲ್ರೆಡಿ KE ಡೈರೆಕ್ಟರ್ ಅವರು ಅವ್ರು ಮಾತನಾಡಿದ್ದಾರೆ. ಅದು ಹತ್ರ ಒಂದು 14 ನಿಮಿಷವರೆಗೂ ಕೂಡ ವಿಡಿಯೋ ಇರುವಂಥದ್ದು. ವಿದ್ಯಾರ್ಥಿಗಳು ಕೆಲವರು ಕನ್ಫ್ಯೂಸ್ ಆಗಿದ್ದೀರಾ, ಆದರೂ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿಲ್ಲ. ಅದೇನು ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈಗ ನಿಮಗಾಗಿರ್ಬೋದು, ಇಲ್ಲ ನಿಮ್ಮ ಪೋಷಕರಿಗಾಗಿರ್ಬೋದು, ಕೆಲವೊಂದು ಕಾಲೇಜಸ್ ಕಡೆಯಿಂದ ಕಾಲ್ಸ್ ಬರ್ತಿದೆ. ಓಕೆನಾ? ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ತೀವಿ, ಬಂದು ಜಾಯ್ನ್ ಆಗಿ. ನಿಮ್ಮ ರ್ಯಾಂಕಿಂಗ್ಗೆ ನಮ್ಮ ಕಾಲೇಜ್ ಬಂದು ಟಾಪ್ ಕಾಲೇಜು, ನಿಮ್ಮ ರ್ಯಾಂಕಿಂಗ್ಗೆ ಇಲ್ಲಿ CET ಮುಖಾಂತರ ಹೋದರೆ ನಿಮಗೆ ಸೀಟ್ ಸಿಗಲ್ಲ. ನಿಮಗೆ CET ಮುಖಾಂತರ ಹೋದರೆ ಸೀಟು ಸಿಗಲ್ಲ. ಅದರಿಂದ ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ತೀವಿ, ಬಂದು ನಮ್ಮ ಕಾಲೇಜಲ್ಲಿ ಜಾಯ್ನ್ ಆಗಿ ಅಂತ ಈ ರೀತಿಯಾಗಿ ಕೆಲವೊಂದು ಕಾಲೇಜ್ಗಳ ಕಡೆಯಿಂದ ಕಾಲ್ಸ್ ಬರ್ತಿರುವಂಥದ್ದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಈಗ ವಿದ್ಯಾರ್ಥಿಗಳದ್ದು ಕೂಡ ಪಾಪ ರ್ಯಾಂಕಿಂಗ್ ಅಷ್ಟೊಂದು ಚೆನ್ನಾಗಿರಲ್ಲ, ಜಾಸ್ತಿ ರ್ಯಾಂಕಿಂಗ್ ಬಂದಿರುತ್ತೆ. ಅದರಿಂದ ನಮಗೆ ಸೀಟ್ ಸಿಗಲ್ವೇನೋ ಒಳ್ಳೆ ಕಾಲೇಜಲ್ಲಿ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ದುಡ್ಡು ಜಾಸ್ತಿ ಆದರೂ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಹೋಗಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿ ಜಾಯ್ನ್ ಆಗೋಕ್ಕೆ ರೆಡಿಯಾಗಿ ಹೋಗ್ತಾರೆ. ಈ ಒಂದು ತಪ್ಪನ್ನು ಮಾಡಬೇಡಿ. ಇಲ್ಲಿ KE ಡೈರೆಕ್ಟರ್ ಕೂಡ ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದಿದೆ. ಈ ಒಂದು ತಪ್ಪನ್ನು ಮಾಡಬೇಡಿ. ಯಾರು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ ಜಾಯ್ನ್ ಆಗಬೇಡಿ ಸದ್ಯಕ್ಕೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ, ಈ 3 ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ವೆಯ್ಟ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ಕಾಲೇಜಲ್ಲಿ, ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಮತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ಆಲೋಚನೆ ಮಾಡ್ಬೋದು. ಈಗ ನೀವು ಸದ್ಯಕ್ಕೆ ಯಾರು ಮ್ಯಾನೇಜ್ಮೆಂಟ್ ಮುಖಾಂತರ ಸೀಟು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈಗ CET ಎಕ್ಸಾಮ್ ಬರೆದಿದ್ದೀರಾ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ತಿದ್ದೀರಾ, ಎಲ್ಲ ಮುಗೀತಿದೆ ನಿಮ್ಮದು. ಆಪ್ಷನ್ ಎಂಟ್ರಿಗೆ ಅಟೆಂಡ್ ಆಗಿ. ಈಗ ಅಷ್ಟು ಅರ್ಜೆಂಟ್ ಯಾಕೆ? ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಸಿಗಲಿಲ್ಲ ಅಂದರೆ ಆಗು ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, ಹೋಗಿ ಜಾಯ್ನ್ ಆಗ್ಬೋದಲ್ಲ. ಫೀಸ್ ಎಷ್ಟೆಷ್ಟು ಪೇ ಮಾಡಬೇಕಾಗುತ್ತೆ ಗೊತ್ತಾ? ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಫೀಸ್ ಆದರೆ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ CET ಮುಖಾಂತರ ಹೋದರೆ ನಿಮಗೆ ಕಡಿಮೆ ಫೀಸ್ ಇರುತ್ತೆ ಸ್ನೇಹಿತರೆ. ಅದರಿಂದ ಹೇಳ್ತಿದ್ದೀನಿ, ನಿಮಗೆ ಒಳ್ಳೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇಲ್ಲಿ ನೀವು ಗೌರ್ನಮೆಂಟ್ ಸೀಟಿಂದ ಹೋದರೆ. ಅದರಿಂದ ನಿಮಗೆ ಹೇಳ್ತಿದ್ದೀನಿ, ವಿದ್ಯಾರ್ಥಿಗಳು ಯಾರು ಈ ಒಂದು ತಪ್ಪನ್ನು ಮಾಡಬೇಡಿ. ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ ಜಾಯ್ನ್ ಆಗಬೇಡಿ. KE ಡೈರೆಕ್ಟರ್ ಆದ H ಪ್ರಸನ್ನ ಅವರು ಕೂಡ ಒಂದು ಲಾಂಗ್ ವಿಡಿಯೋ ಮಾಡಿದ್ರು, ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಅವಾಗ ಈ ಒಂದು ಇಂಜಿನಿಯರಿಂಗ್ ಸೀಟ್ ಕುರಿತು ಕೂಡ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಈಗ ಫಾಸ್ಟಾಗಿ ಹೋಗ್ಬಿಟ್ಟು ಬೇಗ ಹೋಗಿ ನೀವು ಈ ಒಂದು ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ ಕಾಲೇಜಸ್ಸಲ್ಲಿ ಜಾಯಿನ್ ಆಗಬೇಡಿ. ಆಪ್ಷನ್ ಎಂಟ್ರಿವರೆಗೂ ಕೂಡ ತಾಳ್ಮೆಯಿಂದ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಆಲ್ರೆಡಿ KE ಡೈರೆಕ್ಟರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಿಮ್ಮ ಒಳ್ಳೆಯದಕ್ಕೆ ಕೇಳ್ತಿದ್ದೀವಿ. ಯಾಕಂದರೆ ಸಾಕಷ್ಟು ಫೀಸ್ ಕಟ್ಟಬೇಕಾಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲ್ ಮತ್ತು ಬಡವರು ತುಂಬ ಜನ ಇರ್ತೀರಾ. ಅಷ್ಟಷ್ಟು ಫೀಸ್ ಎಲ್ಲಿಂದ ತಂದು ಕಟ್ತೀರಾ ಹೇಳಿ? ಅದರಿಂದ ಗೌರ್ಮೆಂಟ್ ಸೀಟ್ಗಾಗಿ ವೆಯ್ಟ್ ಮಾಡಿ. CET ಮುಖಾಂತರ ಹೋಗಿ, ಒಳ್ಳೆ ಕಾಲೇಜಸ್ ಸಿಗುತ್ತೆ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ನಿಮಗೆ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂದರೆ ಆಗ ಯೋಚನೆ ಮಾಡಿ ಮ್ಯಾನೇಜ್ಮೆಂಟ್ ಕುರಿತು. ಈಗ ಬೇಡ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ, ಈಗ ಸದ್ಯಕ್ಕೆ ಯೋಚನೆ ಮಾಡಬೇಡಿ. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಒಳ್ಳೆ ನಾಲೆಜ್ ಇಟ್ಕೊಳ್ಳಿ. ಆಪ್ಷನ್ ಎಂಟ್ರಿಯಲ್ಲಿ ನಾವು ವೀಡಿಯೋಸ್ ಏನೇನು ಮಾಡ್ತಿರ್ತೀವೋ ಎಲ್ಲ ವೀಡಿಯೋಸನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ಟಾಪ್ ಕಾಲೇಜಸ್, ಟಾಪ್ ವೈಸ್ ಯಾವ ಥರ ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡು ಬರಬೇಕು, ಅದರಲ್ಲಿ ಯಾವ ರೀತಿಯಾಗಿ ಯಾವ ಕೋರ್ಸ್ಗೆ ಸೀಟ್ ಸಿಗುತ್ತೆ, ಈಗ ಸೀಟ್ ಸಿಕ್ಕಿದ ಮೇಲೆ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ಸ್ ಬರುತ್ತೆ, ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಎಷ್ಟೆಷ್ಟು ಬರುತ್ತೆ, ಎಲ್ಲ ಮಾಹಿತಿ ನಮ್ಮ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಷ್ಟೇ ಚಾನಲನ್ನು, ನಿಮಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಈಗ ನನ್ನ ಒಂದು ಮನವಿ ಏನಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಕೇಳ್ತಿದ್ರು ಮ್ಯಾನೇಜ್ಮೆಂಟ್ ಮುಖಾಂತರ ಈ ರೀತಿಯಾಗಿ ಕೇಳ್ತಿದ್ದಾರೆ, ಹೋಗ್ಬೋದು ಅಂತ. ಖಂಡಿತವಾಗ್ಲೂ ಸದ್ಯಕ್ಕೆ ಯಾರೂ ಹೋಗಬೇಡಿ ಸ್ನೇಹಿತರೆ. ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಇದು ಸದ್ಯ ಮಟ್ಟಕ್ಕೆ ಅಪ್ಡೇಟ್ಸು. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ